ಹಾಯ್ ಹಲೋ ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಡ್ ವೆಲ್ಕಮ್ ಟು ಅ ಭಯಂಕರ ವಿಡಿಯೋ. ಥಂಬ್ನೇಲ್ ಅನ್ನ ನೋಡಿರ್ತೀರಾ, ದೇವ್ರಾಣೆಗೂ ಕ್ಲಿಕ್ ಬೇಟ್ ಅಲ್ಲ, ನೀವು ಬಂದು ಇದನ್ನ ಕ್ಲಿಕ್ ಮಾಡಿ ನೋಡ್ಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಥಂಬ್ನೇಲ್ ಅಲ್ಲಿ ಏನೋ ಹಾಕಿ ಇಲ್ಲಿ ಏನೋ ಕ್ರಿಯೇಟ್ ಮಾಡೋದಿಲ್ಲ. ಬಟ್ 2 ಲಕ್ಷ ರೂಪಾಯಿ ಲಾಟ್ರಿ ನನ್ನ ಜೀವನದಲ್ಲಿ ನನಗೆ ಕೊರೋನಾ ಟೈಮಲ್ಲಿ ಹೊಡೆದಿತ್ತು. ಆದ್ರೆ ಆ ಲಾಟ್ರಿ ಏನು, ಅದರಿಂದ ಏನ್ ಮಾಡಿದೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್, ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನನ್ನ ಸೋಲ್ಕಾರಿ ಚಿಕನ್ ಕಾರಿಯ ಆರ್ಟಿಕಲ್ಸ್ ಅನ್ನ ಏನು ಶೋ ಮಾಡಿದ್ದೆ, ಬಹಳಷ್ಟು ಒಳ್ಳೊಳ್ಳೆ ರೆಸ್ಪಾನ್ಸ್ ನಮಗೆ ಇನ್ಸ್ಟಾಗ್ರಾಮ್ ಇಂದ ಸಿಕ್ಕಿದೆ. ಅಂದ್ರೆ ಆ ವಿಡಿಯೋವನ್ನ ನೋಡ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಬಿಟ್ಟು ಬಹಳಷ್ಟು ಜನ ಆರ್ಡರ್ ಅನ್ನ ಪ್ಲೇಸ್ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಅ ಲಾಟ್. ಯಾರ್ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲ, ಐ ಆಮ್ ಸೋ ಸಾರಿ. ನಾವು ಸದ್ಯಕ್ಕೆ ಇನ್ಸ್ಟಾಗ್ರಾಮ್ ಅನ್ನೇ ನಮ್ಮ ಮೇನ್ ಮಾರ್ಕೆಟ್ ಪ್ಲೇಸ್ ಅನ್ನ ಮಾಡಿ ಇಟ್ಟಿದೀವಿ ಫಾರ್ ಅ ಸಾಲಿಡ್ ರೀಸನ್. ಏನು ಅನ್ನೋದನ್ನ ನಾನು ಡೆಫಿನೆಟ್ಲಿ ಹೇಳ್ತೀನಿ. ಅಂಡ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಅದನ್ನ ಹೇಗೆ ವೈಡ್ ಮಾಡೋಕ್ಕಾಗತ್ತೆ ಅದನ್ನ ಮಾಡ್ತೀವಿ. ಬಟ್ ಸದ್ಯದ ಮಟ್ಟಿಗೆ ಇನ್ನೊಂದು 6 ತಿಂಗಳಂತೂ ಡೆಫಿನೆಟ್ಲಿ ಇನ್ಸ್ಟಾಗ್ರಾಮ್ ಅಲ್ಲೇ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆರ್ಡರ್ಸ್ ಅಂಡ್ ಆಲ್ಸೋ ಫಾರ್ ಯುವರ್ ಗ್ರೇಟ್ ಲವ್. ಸೊ ಇವತ್ತಿನ ಈ ವಿಡಿಯೋ ಏನಿದೆ ನಿಮಗೂ ಇಂಟ್ರೆಸ್ಟಿಂಗ್, ನನಗೂ ಇಂಟ್ರೆಸ್ಟಿಂಗ್. ಯಾಕೆಂತಂದ್ರೆ ನಾನು ನನ್ನ ಒಂದು ವೆರಿ ಇಂಟ್ರೆಸ್ಟಿಂಗ್ ಪರ್ಸನಲ್ ಸ್ಟೋರಿಯನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಕೋವಿಡ್ ಟೈಮಲ್ಲಿ ನಮ್ಗೆಲ್ರಿಗೂ ಆಯ್ತಾ, ಅಂದ್ರೆ 2020 ಆಗಸ್ಟ್ ಅಂತ ಅನ್ಕೊಳ್ತೀನಿ. ನನ್ನ ಪಾಲಿಗೆ ನಾನು ಫಸ್ಟ್ ವೇವ್ ಅಲ್ಲಿ ಅಫೆಕ್ಟ್ ಆಗಿದ್ದೆ. ಅಂಡ್ ಇನ್ ಅ ವೇ ದಟ್ ಐ ಕುಡ್ ನಾಟ್ ಇವನ್ ಇಮ್ಯಾಜಿನ್. ಅಂದ್ರೆ ನನಗೆ ಆಫೀಸಲ್ಲಿ ನಾನು ಅವಾಗ 24x7 ಕರ್ನಾಟಕದ ನಂಬರ್ 1 ಚಾನೆಲ್ನಲ್ಲಿ ವರ್ಕ್ ಮಾಡ್ತಾ ಇದ್ದೆ ಆಂಕರ್ ಆಗಿ. ಸೊ ನಂಗೆ ಆಫೀಸಲ್ಲಿ ಸುತ್ತಮುತ್ತಲ ಇರೋರೆಲ್ಲ ಏನ್ ಹೇಳ್ತಿದ್ರು ಅಂತಂದ್ರೆ, ಇಡೀ ಪ್ರಪಂಚಕ್ಕೆ ಬಂದ್ರು ನಿಮಗ್ ಬರಲ್ಲ ಅದು. ಅಂದ್ರೆ ಏನೋ ನಾನು ಒಂಥರ ಭಯಂಕರ ಗಟ್ಮುಟ್ ಮನುಷ್ಯ ಅನ್ನೋ ತರದಲ್ಲಿ. ಗಟ್ಮುಟ್ ಮನುಷ್ಯನೇ ನಾನು. ಅಂದ್ರೆ ಮೈ ಲೈಫ್ ಸ್ಟೈಲ್ ಈಸ್ ಹೆಲ್ದಿ, ಅಂದ್ರೆ ನಾರ್ಮಲ್. ನಾನೇನೋ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಅಲ್ಲ, ನಂದು ನಾರ್ಮಲ್ ಲೈಫ್ ಸ್ಟೈಲೇ ಹೆಲ್ದಿ ಇರೋದಕ್ಕೆ ಅವರೆಲ್ಲ ನೋಡ್ಬಿಟ್ಟು ಇವಳು ಗಟ್ಮುಟ್ಟಿದ್ದಾಳೆ, ಇವಳಿಗೆ ಏನೂ ಆಗಲ್ಲ, ಪ್ರಪಂಚ ಕೊರೋನಾದಿಂದ ಹೋದ್ರೂ ಕೂಡ ನೀನೊಬ್ಳು ಬದುಕಿರ್ತಿ ಅನ್ನೋ ತರದಲ್ಲೆಲ್ಲ ಹೇಳಿದ್ರು. ಸೊ ಆ ರೀತಿ ನಿಮ್ ಸುತ್ತಮುತ್ತಲಿರೋರು ನಿಮ್ಗೆ ತುಂಬಾ ಕಾನ್ಫಿಡೆನ್ಸ್ ಕೊಟ್ಟಾಗ, ನೀವೇ ಫಸ್ಟ್ ಕೊರೋನಾ ಪಾಸಿಟಿವ್ ಆದಾಗ ಹೆಂಗ್ ಶಾಟರ್ ಆಗುತ್ತೆ ನಿಮ್ ವರ್ಲ್ಡು. ಅಂದ್ರೆ ಗಾಜಿನ ಗೋಪುರ ಅನ್ನೋದು ಪುಡಿ 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 ಆಗತ್ತಲ್ಲ. ಅಂಡ್ ಫಾರ್ ದ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ನಾನು ಸಾವು ಅಂತಂದ್ರೆ ಹೇಗಿರಬಹುದು ಅನ್ನೋದ್ರ ಸೆನ್ಸ್ ಮಾಡಿದೆ. ಅಲ್ಲಿವರೆಗೂ ನನಗೆ ಈ ಸಾವು ಅನ್ನೋದು ಅದ್ರ ಮಾತಿರತ್ತಲ್ವಾ, ಸತ್ತೋಗು, ಹಿಂಗಿದ್ದೆಲ್ಲ ಮಾತು ಅರ್ಥನೇ ಗೊತ್ತಿರ್ಲಿಲ್ಲ. ಬಿಕಾಸ್ ಟಚ್ ವುಡ್, ನಾನು ನನ್ನ ಜೀವನದಲ್ಲಿ ಇನ್ನೂ ಕೂಡ ಒಂದೇ ಒಂದು ಹೆಣವನ್ನ ನೋಡಿಲ್ಲ. ಅಂದ್ರೆ ವಿಚ್ ಇಸ್ ಲಕ್ಕಿ, ಅಂದ್ರೆ ಐ ಫೀಲ್ ಲಕ್ಕಿ. ಸೊ ಹಾಗಿರುವಾಗ ಆ ಕೊರೋನಾ ನ್ಯೂಸ್ ಇರಬಹುದು, ನನಗೆ ಅಫೆಕ್ಟ್ ಆಗಿದ್ದಿರಬಹುದು, ಅದು ಕೂಡ ನನಗೆ ಪ್ಯಾನಿಕ್ ಅಟ್ಯಾಕ್ನ ಜೊತೆಗೆ ಸಡನ್ ಅಟ್ಯಾಕ್ ಆಗಿದ್ದು. ಅಂದ್ರೆ ಡೈರೆಕ್ಟ್ ನನಗೆ ಬ್ರೀದಿಂಗ್ ಇಶ್ಯೂಸ್ ಶುರುವಾಗಿದ್ದು. ಯಾವುದೇ ಬೇರೆ ಯಾವುದು ಪ್ರಾಬ್ಲಮ್ ಆಗಿರ್ಲಿಲ್ಲ, ಜ್ವರ ಬಂದಿಲ್ಲ, ಮತ್ತೊಂದು ಮರದೊಂದು ಬಂದಿಲ್ಲ, ನಾನು ಆಸ್ತಮಾ ಪೇಷಂಟ್ ಅಲ್ಲ, ನನಗೆ ಜೀವನದಲ್ಲಿ ಇಲ್ಲಿವರೆಗೂ ಅಂಥದ್ದು ಯಾವುದು ಕ್ರೋನಿಕ್ ಡಿಸೀಸಸ್ ಇಲ್ಲ, ಎಂಥದ್ದು ಇರಲಿಲ್ಲ. ಬಟ್ ಸಡನ್ ಆಗಿ ಇಮ್ಯಾಜಿನ್ ಮಾಡಿ, ನಾನಿರೋ ಬಿಲ್ಡಿಂಗ್ ಅಲ್ಲಿ ಎಲ್ಲರೂ ಖಾಲಿ ಮಾಡ್ಕೊಂಡು ಮನೆಗೆ ಹೋಗಿದ್ದಾರೆ. ಬಿಕಾಸ್ ಐ ವರ್ಕ್ ಫಾರ್ ಮೀಡಿಯಾ, ಐ ವಾಸ್ ನಾಟ್ ಗಿವನ್ ಲೀವ್ ಇವನ್ ದೋ ಐ ಡಿಮಾಂಡೆಡ್. ಇಲ್ಲ ವೆರಿ ಇಂಪಾರ್ಟೆಂಟ್, ಈ ಮೀಡಿಯಾದಲ್ಲಿ ಒಂದು ಹುಚ್ಚು ಇದಿದೆ ಆಯ್ತಾ, ನೀವಲ್ಲಿ ಕೆಲಸ ಮಾಡ್ತೀನಿ, ಐ ಆಮ್ ವೆರಿ ಪ್ಯಾಷನೇಟ್ ಅನ್ನೋದನ್ನ ಹೇಳ್ಕೊಂಡ್ರೆ ನೀವೇನು ಮ್ಯಾಟರೇ ಆಗಲ್ಲ ಅನ್ನೋ ತರದಲ್ಲಿ ಆಟಿಟ್ಯೂಡ್ ಇರುತ್ತೆ ಕೆಲವೊಂದಷ್ಟು ಹೆಡ್ಲೆಸ್ ಹೆಡ್ಗಳದ್ದು. ಬಟ್ ನೀವ್ ಯಾವಾಗ ನಿಮ್ಮ ಪರ್ಸನಲ್ ಲೈಫಲ್ಲಿ ಚೆನ್ನಾಗಿರ್ತೀವಿ, ನಂದು ಏನ್ ಕೆಲಸ ಇದೆ ಕೆಲಸ ತರ ಮಾತ್ರ ಮಾಡ್ತೀನಿ, ನನ್ನ ಜೀವನ ಅಲ್ಲ ಇದು, ಬಟ್ ನನ್ನ ಪರ್ಸನಲ್ ಲೈಫಲ್ಲಿ ನಾನು ಆರಾಮಾಗಿರ್ತೀನಿ ಅನ್ನೋದನ್ನ ಡಿಸಿಷನ್ ತಗೊಂಡ್ರೆ, ಅಯ್ಯೋ ನೀವಿದ್ರೇನೆ ಕಂಪ್ನಿ ನಡೆಯೋದು, ನೀವಿಲ್ಲ ಅಂತಂದ್ರೆ TRP ಬಿದ್ದೋಗ್ಬಿಡುತ್ತೆ ಅನ್ನೋ ಲೆವೆಲ್ಗೆ ಆಕ್ಟಿಂಗ್ ಮಾಡ್ತಾರೆ. ಸೊ ಹಿಂಗಾಗಿದ್ದು ಕೊರೋನಾ ಟೈಮಲ್ಲಿ. ನಾವೆಲ್ಲ ಆಂಕರ್ಸು ಹೋಗ್ಬಿಟ್ಟು ಈ ರೀತಿ ನಾವು ಬೇರೆಯವ್ರಿಗೆ ಪ್ರೀಚ್ ಮಾಡ್ತಾ ಇದೀವಿ, ಬಟ್ ನಾವು ಕೂಡ ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಆಫೀಸಲ್ಲಿ ಇಷ್ಟು ಚಿಕ್ಕ ಜಾಗದಲ್ಲಿ ಪ್ರಾಬ್ಲಮ್ ಆಗೋ ಪಾಸಿಬಿಲಿಟಿ ಇದೆ ಅಂತ ಹೇಳಿದಾಗ ನೋಬಡಿ ಕೇರ್ಡ್ ಆಯ್ತಾ. ನಾವೆಲ್ಲ ಪ್ಯಾನಿಕ್ ಅಟ್ಯಾಕ್ ಅಲ್ಲಿ ಇದೀವಿ ಅಂತ ಅನ್ಕೊಂಡ್ರು. ಫಸ್ಟ್ ಟೈಮ್ ಯಾವಾಗ ಟೆಸ್ಟ್ ನಡೀತು, 26 ಜನ ಪಾಸಿಟಿವ್ ಆಯ್ತಾ. ಯಾವ ಚಾನೆಲ್ ಅವರು ನಿಮಗೆ ಶಟ್ ಡೌನ್ ಮಾಡ್ತಾರೆ ಗೌರ್ಮೆಂಟ್ ಅವರು ಅಂತ ಹೇಳ್ತಾ ಇದ್ರು, ಆ ಚಾನೆಲ್ ಅಲ್ಲೇ ಕೊರೋನಾ ಪೇಷಂಟ್ಸ್ ಇದ್ರು. ಎನಿವೆ, ಅದಾದ್ಮೇಲೆ ಲಿಟ್ರಲಿ ಐ ಟುಕ್ ಮೈ ರೆಸ್ಪಾನ್ಸಿಬಿಲಿಟಿ. ಮತ್ತೆ ಯಾರೂ ತಗೊಂಡಿಲ್ಲ ರೆಸ್ಪಾನ್ಸಿಬಿಲಿಟಿ. ನಾನು ಊರಿಗೆ ಹೋದೆ, ಒಂದು 26 ದಿನ ಬೇಕಾಯ್ತು ನನಗೆ ರಿಕವರ್ ಮಾಡಕ್ಕೆ. ನಂಗೆ ಮತ್ತೇನು ಸಿಂಪ್ಟಮ್ಸ್ ಇರಲ್ಲ ಎಕ್ಸೆಪ್ಟ್ ಬ್ರೀತ್ಲೆಸ್ನೆಸ್. ಅದು ಹೆಂಗೆ ಅಂತಂದ್ರೆ ಕುತ್ಕೊಂಡು ಈ ರೀತಿ. ಅದು ಪ್ಯಾನಿಕ್, ನನ್ನ ತಲೆಯಲ್ಲಿ ಇದ್ದಿದ್ದ, ವಾಸ್ ಇಟ್ ಟ್ರೂ ಅಥವಾ ರ್ಯಾಪಿಡ್ ಹಾರ್ಟ್ ಬೀಟ್ ಅನ್ನೋದು ನನ್ಗೆ ಆಗ್ತಾ ಇತ್ತು. ಸೊ ಅಲ್ಲಿವರೆಗೂ ನಾನು ಕನ್ವಿನ್ಸ್ ಮಾಡ್ಕೊಳ್ತಾ ಇದ್ದೆ. ಅಂಡ್ ಐ ವಾಸ್ ಇನ್ ಟಚ್ ವಿತ್ ಅ ವೆರಿ ಗುಡ್ ಡಾಕ್ಟರ್. ನನಗೆ ನಾನೇ ಕನ್ವಿನ್ಸ್ ಮಾಡ್ಕೊಳ್ತಾ ಇದ್ದೆ, ಇದೆಲ್ಲ ಭ್ರಮೆ, ಹಂಗಾಗಿಲ್ಲ ನೀನು ಅಷ್ಟು ವೀಕ್ ಅಲ್ಲ ಅಂತ ನಾನು ಎಕ್ಸೆಪ್ಟ್ ಮಾಡಕ್ ಟ್ರೈ ಮಾಡ್ತಾ ಇದ್ದೆ. ಬಟ್ ದಟ್ ವಾಸ್ ರಿಯಲ್
ಇವಾಗ ಆ ಸೆಕೆಂಡ್ ವೇವ್ ಬಂದಾಗ, ಥರ್ಡ್ ವೇವ್ ಬಂದಾಗೆಲ್ಲ ನಾವು ಐ ನೋ ದಟ್ ವಾಸ್ ನಾಟ್ ಮೈ ಇಲ್ಯೂಷನ್, ದಟ್ ವಾಸ್ ರಿಯಲ್. ರ್ಯಾಪಿಡ್ ಹಾರ್ಟ್ ಬೀಟ್ ಆಗೋದು, ಆಕ್ಸಿಜನ್ ಲೆವೆಲ್ ಕಡಿಮೆ ಆಗೋದು, ಅಂಡ್ ನನಗೆ ಆ ಲಂಗ್ಸ್ ತುಂಬಾ ಹೆವಿ ಫೀಲ್ ಆಗ್ತಾ ಇತ್ತು. ಅಂದ್ರೆ ಕಲ್ಲು ಹಿಡ್ಕೊಂಡು ಯಾರೋ ಎಳಿತಿದ್ದಾರೆ ಕೆಳಗಡೆ ಅಂತ. ಮಲ್ಕೊಂಡಿದ್ರೆ ಆರಾಮಾಗಿರ್ತೀನಿ, ಕುತ್ಕೊಂಡ್ರೆ ಹಿಂಗ್ ಯಾರೋ ಎಳಿತಿದ್ದಾರೆ ಕೆಳಗಡೆ ಅನ್ನೋ ಅಷ್ಟ್ರ ಮಟ್ಟಿಗೆ ಲಂಗ್ಸ್ ಸಿಕ್ಕಾಬಿಟ್ಟೆ ಹೆವಿ ಫೀಲ್ ಆಗ್ತಾ ಇತ್ತು. ಬಟ್ ಫಾರ್ಚುನೇಟ್ಲಿ ದೇವ್ರ ದಯದಿಂದ ಆಯುಷ್ಯ ಗಟ್ಟಿ ಇರೋದಕ್ಕೆ ನಂಗೆ ಐ ರಿಕವರ್ಡ್. ಬಟ್ ಆ ಮೊಮೆಂಟ್ ಅಲ್ಲಿ, ಅಂದ್ರೆ ಆ ಒಂದು ತಿಂಗಳ ಇದೆ ಅಲ್ಲ, ನಂಗೆ ಜೀವನ ಅಂದ್ರೆ ಏನು ಅಂತ ಗೊತ್ತಾಯ್ತು. ಜೀವನ ನೋಡೋ ದೃಷ್ಟಿಕೋನ ತುಂಬಾ ದೊಡ್ಡ ಮಟ್ಟದಲ್ಲಿ ಬದಲಾಯ್ತು. ಇವತ್ ನಾನೇನೇನ್ ಇದ್ದೀನಿ ಅಥವಾ ಏನೇನ್ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಎಲ್ಲದಕ್ಕೂ ಕಾರಣ ಆ ಕೊರೋನಾದ 26 ದಿನ. ಲಿಟ್ರಲಿ ನಂಗೆ ಲೈಫ್ ಅಂತಂದ್ರೆ ಹೆಂಗ್ ಬದುಕ್ಬಿಡ್ಬೇಕು, ಯಾರು ಇಂಪಾರ್ಟೆಂಟು ಯಾವ್ದು ಇಂಪಾರ್ಟೆಂಟ್ ಅಲ್ಲ, ಅದೆಲ್ಲದು ಒಂಥರ ನಶ್ವರತೆ ಅಂತ ಬರುತ್ತಲ್ವಾ. ಐ ವೆಂಟ್ ಥ್ರೂ ದ್ಯಾಟ್. ಅಂದ್ರೆ ಸೆಲ್ಫ್ ರಿಯಲೈಸೇಷನ್ ಅಂತ ಹೇಳಿ, ಅಂಡ್ ಎಕ್ಸೆಪ್ಟೆನ್ಸ್. ನಾನು ಯಾವತ್ತೂ ಕೂಡ ಎಲ್ಲದನ್ನ ನನ್ನ ಕಂಟ್ರೋಲ್ ಅಲ್ಲಿ ಇರಬೇಕು ಅನ್ನೋ ತರದಲ್ಲಿ ಟ್ರೈ ಮಾಡ್ತಾ ಇದ್ದೆ. ಐ ಆಮ್ ಅ ವೆರಿ ಗುಡ್ ಫೈಟರ್ ಟಿಲ್ ನೌ, ಬಟ್ ನೌ ಐ ಎಕ್ಸೆಪ್ಟ್ ಎವ್ರಿಥಿಂಗ್ ಈಸ್ ನಾಟ್ ಇನ್ ಮೈ ಕಂಟ್ರೋಲ್. ಯಾವ್ದಾವ್ದು ನನ್ನ ಕಂಟ್ರೋಲ್ ಇದೆ ಅದು ಮಾತ್ರ ನಾನು ಐ ವಿಲ್ ಟೇಕ್ ಕೇರ್ ಆಫ್ ದ್ಯಾಟ್. ಅದರ್ ದನ್ ದ್ಯಾಟ್ ದರ್ ಇಸ್ ಸಂಬಡಿ ಬಿಯಾಂಡ್ ಮೀ. ಸೊ ಅವ್ನು ನೋಡ್ಕೋತಾನೆ. ಯಾವ್ದು ನನ್ನ ಕಂಟ್ರೋಲಲ್ಲಿ ಇಲ್ಲ, ಐ ಶುಡ್ ಸರೆಂಡರ್. ಆ ಎಕ್ಸೆಪ್ಟೆನ್ಸ್ ಅನ್ನೋದು ಕೊರೋನಾ ನಂತರ ಶುರುವಾಗಿದ್ದು ನನಗೆ. ಲಿಟ್ರಲಿ ನಾನು ನನ್ನ ಜೀವನವನ್ನ ಕೊರೋನಾಗಿಂತ ಮೊದಲು ಒಂದು ಸೌಮ್ಯ ಹೆಗ್ಡೆ, ಕೊರೋನಾ ನಂತರದ ಸೌಮ್ಯ ಹೆಗ್ಡೆ ಅಂತ 2 ಭಾಗವಾಗಿ ನೋಡ್ತೀನಿ. ಅಂಡ್ ಐ ಲೈಕ್ ಬೋತ್ ದ ಪಾರ್ಟ್ಸ್. ನಾನು ಅವಾಗ ಹಂಗಿರಬಾರ್ದಿತ್ತು ಇಂತ ಇಲ್ಲ, ನಾನು ಅವತ್ತು ಹಂಗಿದ್ದಕ್ಕೆ ಇವತ್ತು ಹಿಂಗಾಗಿರೋದು. ಅಂಡ್ ಇದು ಶಾಶ್ವತ ಅಲ್ಲ, ಇದ್ರ ನಂತರದ ವರ್ಜನ್ಸ್ ಅನ್ನೋದು ಇರತ್ತೆ. ಸೊ ಆ ಟೈಮಲ್ಲಿ ನಡೆದಿರೋ ಒಂದು ಇದು ಎಡಿಷನಲ್ ಸ್ಟೋರಿ ಆಯ್ತು, ಬಟ್ ಐ ಥಾಟ್ ಆಫ್ ಶೇರಿಂಗ್. ಸೊ ಆ ಟೈಮಲ್ಲಿ ಒಂದು ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಹ್ಯಾಪನ್ಡ್ ವಿತ್ ಮಿ. ಅವಾಗ ಈ ಕೊರೋನಾ ಟೈಮಲ್ಲಿ ಏನಾಗಿತ್ತು, ರಾತ್ರಿ ನಿದ್ದೆ ಬರ್ತಿರ್ಲಿಲ್ಲ ಆಯ್ತಾ. ಅಂದ್ರೆ ಬಾಡಿ ರಿಕವರ್ ಆಗಿದೆ, ಬಟ್ ಮೈಂಡ್ ರಿಕವರ್ ಆಗಿಲ್ಲ. ಅವಾಗ ಎದ್ದು ಆ ಪಲ್ಸ್ ಮೀಟರ್ ಬರ್ತಿತ್ತಲ್ಲ, ಆಕ್ಸಿಮೀಟರ್ ಏನೋ ಬರ್ತಿತ್ತಲ್ಲ, ಹಾಕ್ಬಿಟ್ಟು ಹಿಂಗೆ ಚೆಕ್ ಮಾಡೋದು ಕರೆಕ್ಟ್ ಇದೆಯಾ ಆಕ್ಸಿಜನ್ ಲೆವೆಲ್. ಹಿಂಗಿದ್ದೆಲ್ಲ ಕೊರೋನಾ ಆಂಗ್ಸೈಟಿ ಶುರುವಾಗಿತ್ತು ನನಗೆ. ಆಲ್ಮೋಸ್ಟ್ ಒಂದು 3-4 months ಕ್ಲಾಸ್ಟ್ರೋಫೋಬಿಕ್. ಆಫೀಸಿಂದ ಕ್ಯಾಬಲ್ಲಿ ಬರ್ತಾ ಇರ್ಬೇಕಿದ್ರೆ ಸಡನ್ ಆಗಿ ಬ್ರೆತ್ಲೆಸ್ನೆಸ್ ಆಗೋದು, ಹಿಂಗಿದೆಲ್ಲ ಆಗ್ತಾ ಇತ್ತು. ಮನ್ಕೊಂಡಿದ್ದಾಗ ಸಡನ್ ಆಗಿ ಎದ್ದು ಹಿಂಗೆ ಕೆಟ್ಟ ಇದನ್ನ ನೋಡಿದಾಗ, ನೈಟ್ ಮೇರ್ ಬಂದಾಗ ಎದ್ದು ಕೂತ್ಕೊಳ್ತೀವಲ್ವಾ, ಆ ರೀತಿ ಕೊರೋನಾ ಆಂಗ್ಸೈಟಿ ಆಗ್ತಿತ್ತು ನನಗೆ. ಸೊ ಆ ಟೈಮಲ್ಲಿ ನಿದ್ದೆ ಬರ್ದೋಗಿರೋ ಒಂದಿನ, ನಾನು ಯಾವ ಆ್ಯಪ್ ಅಂತ ಹೇಳೋದಿಲ್ಲ, ಫಾರ್ ದ ಪರ್ಪಸ್ ಐ ಡೋಂಟ್ ಪ್ರಮೋಟ್ ಎನಿ ಕೈಂಡ್ ಆಫ್ ಗ್ಯಾಂಬಲಿಂಗ್ ಆರ್ ಎನಿ ಲಕ್ಕಿ ಡ್ರಾ ಎನಿಥಿಂಗ್. ನಾನು ಯಾವುದೇ ಆ್ಯಪನ್ನ ಕೂಡ ಸಪೋರ್ಟು ಮಾಡೋದಿಲ್ಲ ಅಥವಾ ಯಾವುದೇ ಇದು ಮಾಡೋದಿಲ್ಲ. ಬಟ್ ಇದು ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಸಲುವಾಗಿ ಒಂದು ಪ್ಲಾಟ್ಫಾರ್ಮ್ ಇದ್ದಿದ್ದು. ಸೊ ನಾನು ನನ್ನ ಕ್ರೆಡಿಟ್ ಕಾರ್ಡ್ ಬಿಲ್ಲನ್ನು ಅದರಲ್ಲಿ ಪೇ ಮಾಡ್ತಾ ಇದ್ದೆ. ಆ್ಯಂಡ್ ಅವರು ಕಾಯಿನ್ಸ್ ಅನ್ನ ಕೊಡ್ತಿದ್ರು. ಆ ಕಾಯಿನ್ಸ್ ಇಂದ ನೀವು ಬೇರೆ ಆಗಿರೋ ಪ್ರಾಡಕ್ಟ್ಸ್ ಅನ್ನ ಬೈ ಮಾಡಬಹುದಿತ್ತು ಡಿಸ್ಕೌಂಟ್ ರೇಟಲ್ಲಿ. ಆ್ಯಂಡ್ ಆಲ್ಸೋ ಅಂದ್ರೆ ಅದನ್ನ ಮನಿ ಆಗಿ ಕನ್ವರ್ಟ್ ಮಾಡ್ತಿದ್ರು ಕೆಲವು ಸರ್ತಿ. ಸೊ ಇವಾಗ ದೊಡ್ಡ ಆ್ಯಪ್ ಅದು, ಆ್ಯಂಡ್ ಸ್ಟಿಲ್ ಐ ಆಮ್ ಯೂಸಿಂಗ್ ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್ ದಟ್ ಆ್ಯಪ್. ಆ ಟೈಮಲ್ಲಿ ಅವರು ಇಂಟ್ರೊಡ್ಯೂಸ್ ಮಾಡಿದಾಗ ಏನಿತ್ತು ಅಂತಂದ್ರೆ, ಜಸ್ಟ್ ಪಾಪ್ಯುಲರ್ ಆಗ್ತಾ ಇದ್ರು, ಇನ್ನೂ ಅವರು ಯೂನಿಕಾರ್ನ್ ಆಗ್ತಾ ಇದ್ರು ಆ ಟೈಮಲ್ಲಿ ಬಹುಶಃ. ಸೊ ಆ ಟೈಮಲ್ಲಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಲಕ್ಕಿ ಡ್ರಾ ಅನ್ನೋ ತರದಲ್ಲಿ ಹ್ಯೂಜ್ ಅಮೌಂಟ್ದು ಒಂದಷ್ಟು ಗೇಮ್ಸ್ ಅನ್ನ ಫಾರ್ಮ್ ಮಾಡ್ತಾ ಇದ್ರು. ಅಂದ್ರೆ ಮತ್ತೇನಿಲ್ಲ, ನೀವು ಒಂದಷ್ಟು ಟಿಕೆಟ್ಸ್ ಅನ್ನ ಪ್ರೆಸ್ ಮಾಡ್ತಾ ಹೋಗ್ಬೇಕು, ರ್ಯಾಂಡಮ್ ಟಿಕೆಟ್ಸ್ ಬರ್ತಾ ಇರುತ್ತೆ, ಅದ್ರದಕ್ಕೆ ನಿಮ್ಮ ಕಾಯಿನ್ಸ್ ಅನ್ನೋದು ಹೋಗ್ತಾ ಇರುತ್ತೆ. ಏನು ನೀವು ಕ್ರೆಡಿಟ್ ಕಾರ್ಡ್ ಬಿಲ್ ಅನ್ನ ಪೇ ಮಾಡ್ತೀರಾ, ಅದು ಕಾಯಿನ್ಸ್ ಕನ್ವರ್ಟ್ ಆಗಿರುತ್ತೆ. ಆ ಕಾಯಿನ್ ಅನ್ನ ಕನ್ವರ್ಟ್ ಮಾಡ್ಕೊಂಡು ಅವರು ನಿಮ್ಗೆ ಟಿಕೆಟ್ ಅನ್ನ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ. ನನಗೆ ಗೊತ್ತಿಲ್ಲ ಆವತ್ತಾಯ್ತಾ, 1-1.5-2 ಗಂಟೆ ಟೈಮು ರಾತ್ರಿ, ಸುಮ್ಮನೆ ರ್ಯಾಂಡಮ್ ಆಗಿ ಒಂದು 47-49 ಟಿಕೆಟ್ ಅನ್ನ ನಾನು ಬೈ ಮಾಡಿದ್ದೀನಿ. ಟಕ 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 ಅಂತ ಒಂದು ಇದಕ್ಕೆ ಟಿಕೆಟ್ಗೆ ಏನ್ ಕ್ರೆಡಿಟ್ ಕಾರ್ಡ್ ಬಿಲ್ ಪೇ ಮಾಡಿರೋದು ಕಾಯಿನ್ ಕನ್ವರ್ಟ್ ಆಗಿರ್ತು, 3000 ಕಾಯಿನ್ದು 1 ಟಿಕೆಟ್. ಸುಮ್ಮನೆ ರ್ಯಾಂಡಮ್ ಆಗಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಅಂಡ್ ನನ್ಗೆ ಇದು ಬರುತ್ತೆ ಬರಲ್ಲ ಏನೂ ಇಲ್ಲ, ಸುಮ್ಮನೆ ಟೈಮ್ ಪಾಸ್ ಆಗ್ಬೇಕು ಅಂತ ಅದನ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಮೈಂಡ್ ಅನ್ನ ಡಿಸ್ಟ್ರಾಕ್ಟ್ ಮಾಡಬೇಕು, ನಿದ್ದೆ ಬರ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಮಾಡಿದ್ದು ನಾನು. ಬಟ್ ಬೈ ದ ಟೈಮ್ ಆಫ್ ದೋಸ್ 45-47 ಟಿಕೆಟ್ಸ್, ನಂಗೆ ಯಾಕೋ ಒಂದು ಗಟ್ ಇನ್ಸ್ಟಿಂಕ್ಟ್ ಇತ್ತು, ಮೋಸ್ಟ್ಲಿ ಬರುತ್ತೇನೋ ಅಂತ. ಅಂಡ್ ಅವ್ರು ಹೇಳಿದ್ದೇನಪ್ಪ ಅದರಲ್ಲಿ ಅಂತಂದ್ರೆ, ಝಾರಾ ಶಾಪಿಂಗ್ ಸ್ಪ್ರೀ. ಝಾರಾ ಅಂತ ಏನು ಒಂದು ಕಂಪನಿ ಇದೆ ಅಲ್ಲ, ಅಂದ್ರೆ ಬ್ರ್ಯಾಂಡ್, ಕ್ಲೋದಿಂಗ್ ಬ್ರ್ಯಾಂಡ್, ವಿಚ್ ಈಸ್ ವೆರಿ ಓವರ್ ರೇಟೆಡ್ ಅಕಾರ್ಡಿಂಗ್ ಟು ಮೀ. ಸೊ ಆ ಝಾರಾದವ್ರದ್ದು ಶಾಪಿಂಗ್ ಸ್ಪ್ರೀ ಇರುತ್ತೆ, ಅದು ಕೂಡ ಎಷ್ಟು 2 ಲಕ್ಷ ಅಮೌಂಟ್ದು. ಆಯ್ತು ನೋಡ್ಬಿಡೋಣ, ಸುಮ್ಮನೆ ಅಂತೂ ನಾನು ಬೈ ಮಾಡ್ತಿರ್ಲಿಲ್ಲ, ಬಿಕಾಸ್ ದಟ್ ಈಸ್ ಓವರ್ ರೇಟೆಡ್. ಒಂದು ವೇಳೆ ಏನಾದ್ರೂ ಲಕ್ಕಿ ಡ್ರಾ ಅನ್ನೋದ್ರಲ್ಲಿ ವಿನ್ ಆಯ್ತು ಅಂತಂದ್ರೆ ಚಂದ ಡ್ರೆಸ್ ತಗೊಳ್ಳೋಣ ಒಂದಷ್ಟು ಅನ್ನೋದನ್ನ ಬಿಟ್ರೆ, ದ್ಯಾಟ್ ವಾಸ್ ದ ಓನ್ಲಿ ಇಂಟೆನ್ಷನ್ ಐ ಹ್ಯಾಡ್. ಸೊ ಯಾ,
ಅದಕ್ಕೋಸ್ಕರ ನೋಡ್ಬಿಟ್ಟು ಹೌದಾ 2 ಲಕ್ಷ ರೂಪಾಯಿದು ಶಾಪಿಂಗ್ ಸ್ಪ್ರೀ ಕೊಡ್ತಾರೆ, ಅದು ಬಿಕಾಸ್ ಇಟ್ ವಾಸ್ ಅಸೋಸಿಯೇಟೆಡ್ ವಿತ್ ಡ್ರೆಸ್ಸಸ್ ಅಂದ್ರೆ ಅಟೈರ್ಸ್ಗೋಸ್ಕರ. ನನಗೆ ಬಟ್ಟೆ ಅಂತಂದ್ರೆ ಪಂಚಪ್ರಾಣ. ಹಾಗಾಗಿ ನಾನು ಅದನ್ನ ಕ್ಲಿಕ್ ಮಾಡ್ತಾ ಹೋದೆ. ಎಲ್ಲೋ ಒಂದ್ ಕಡೆ ಒಂದು ಗಟ್ಟಿಂಗ್ ಸ್ಟಿಂಟು 10 ಜನರಿಗೆ ನಾವು ಅದನ್ನ ಅಲಾಟ್ ಮಾಡ್ತೀವಿ, ಅಂದ್ರೆ 10 ಜನ ವಿನ್ನರ್ಸ್ ಇರ್ತಾರೆ ಅನ್ನೋದನ್ನ ಹೇಳಿದ್ರು. ಅದಾಗಿ ಅದು ಮುಗಿದ ತಕ್ಷಣ ನನಗೆ ಮೋಸ್ಟ್ಲಿ ಬರುತ್ತೆ, ಬಂದ್ರೆ ಚೆನ್ನಾಗಿರುತ್ತೆ. ಅದಾದ್ಮೇಲೆ ನಂಗೆ ಮರ್ತೋಗಿದೆ. ಲಿಟ್ರಲಿ ನಾನು ಅದೊಂದು ಟಿಕೆಟ್ ಬೈ ಮಾಡಿದ್ದೀನಿ, ಇವತ್ತು ಡೇಟ್ ಅನೌನ್ಸ್ ಆಗುತ್ತೆ, ಮತ್ತೊಂದು ಮರದೊಂದು, ಇದ್ಯಾವುದು ನನ್ನ ತಲೆಯಲ್ಲಿಲ್ಲ. ಬಟ್ ಒನ್ ಫೈನ್ ಡೇ ನನಗೆ ಒಂದು ಇಮೇಲ್ ಬರುತ್ತೆ. ಆ ಇಮೇಲ್ ನನ್ನ ಜೀವನದಲ್ಲಿ ನಾನು ಓದಿರುವಂತಹ ಯಾವುದೇ ಲೆಟರ್, ಯಾವುದೇ ಬುಕ್, ಎನಿ ಫೇಸ್ಬುಕ್ ಪೋಸ್ಟ್, ಅವಾಗ ಭಯಂಕರ ಪಾಪ್ಯುಲರ್ ಇರ್ತಿತ್ತು ಫೇಸ್ಬುಕ್ ಪೋಸ್ಟ್, ನನ್ನ ಜೀವನದಲ್ಲಿ ಅಷ್ಟು ಬೆಸ್ಟ್ ಆಗಿರೋದನ್ನ ನಾನು ಏನೂ ಓದಿರಲಿಲ್ಲ. ಅದು ಏನು ಓದ್ದೆ ಅನ್ನೋದನ್ನ ನೀವು ನೋಡಿ, ಹಾಕ್ತೀನಿ ಅದ್ರದ್ದು ಸ್ಕ್ರೀನ್ ಶಾಟು. ಸೊ ನನಗೆ ಆ ಆ್ಯಪ್ ಅವ್ರ ಕಡೆಯಿಂದ ಒಂದು ಇಮೇಲ್ ಬಂದಿದೆ ದಟ್ ಐ ಆಮ್ ಒನ್ ಅಮಂಗ್ ದೋಸ್ 10 ಲಕ್ಕಿ ವಿನ್ನರ್ಸ್ ಹೂ ಕ್ಯಾನ್ ಡೂ ಶಾಪಿಂಗ್ ಸ್ಪ್ರೀ ಆಫ್ 2 lakh rupees. ಅಂಡ್ ಆಲ್ಸೋ ಏನೋ ಒಂದು ಅವರ ಪಾರ್ಟ್ನರ್ಶಿಪ್ ಅಲ್ಲಿ ಪ್ರಾಬ್ಲಮ್ ಆಗಿ ಝಾರಾ ಬದಲು ಮಿಂತ್ರಾ ವೋಚರ್ಸ್ ಅನ್ನ ಕೊಡ್ತೀವಿ, 2 ಲಕ್ಷದ್ದು 10,000 ರೂಪಾಯಿದು ಈಚ್. ಅಂಡ್ ಐ ವಾಸ್ ಈಗ ನಂಗೆ ಅದ್ರ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಲಿ, ಇದನ್ನ ಹೆಂಗ್ ಪ್ರೊಸೆಸ್ ಮಾಡ್ಲಿ ಅಂದ್ರೆ ಖುಷಿಗೆ ಎಲ್ಲೇ ಇಲ್ಲ ಅಂದ್ರೆ ಏನು ಅನ್ನೋದು ಅವತ್ತು ರಿಯಲೈಸ್ ಆಯ್ತು. ಆ ಇಮೇಲ್ ನೋಡಿದ್ದೆ ಲಿಟ್ರಲಿ. ನಾನು ಆಫೀಸಲ್ಲಿದ್ದೆ, ಆಫೀಸ್ನ ಕಾಸ್ಟ್ಯೂಮ್ ರೂಮ್ಗೆ ಹೋಗಿ ಬಾಗ್ಲು ಹಾಕೊಂಡು ಓ ಅಂತ ಕಿರ್ಚಿದ್ದೀನಿ. And I was so happy. Literally, I was so happy. For the reason, Zara replace ಮಾಡಿ ಮಿಂತ್ರಾ ವೋಚರ್ಸ್, ಬಿಕಾಸ್ ಮಿಂತ್ರಾ ಆಗಿದ್ದೆ ನನ್ನ ಪ್ರಕಾರ ನನ್ನಿಂದ. ಸೊ ನಾನು ಅವರ ರೆಗ್ಯುಲರ್ ಲಾಯಲ್, ನಾನು ಆಕ್ಚುಲಿ ಕೆಲಸ ಮಾಡ್ತಾ ಇದ್ದಿದ್ದೆ ಮೋಸ್ಟ್ಲಿ ಮಿಂತ್ರಾ ಅವ್ರನ್ನ ಬೆಳೆಸೋಕೋಸ್ಕರ ಅನ್ನೋ ಅಷ್ಟರ ಮಟ್ಟಿಗೆ ನಾನು ಮಿಂತ್ರಾದಲ್ಲಿ ಆವಾಗ ಶಾಪಿಂಗ್ ಮಾಡ್ತಾ ಇದ್ದೆ. ಅಂಥದ್ರಲ್ಲಿ ನೀನು ಶಾಪ್ ಮಾಡು, ಬಟ್ ನಾವು ನಿಮಗೆ ವೋಚರ್ ಕೊಡ್ತೀವಿ 10,000 ರೂಪಾಯಿ ಈಚ್ದು, 2 ವರ್ಷದ ವ್ಯಾಲಿಡಿಟಿ ಇದೆ, ಮಜಾ ಮಾಡ್ಕೊ ಹೋಗೋ ಅನ್ನೋ ಥರದಲ್ಲಿ ಎಲ್ಲ ಡೀಟೇಲ್ಸ್ ಕಳಿಸಿದ್ದಾರೆ. ವೋಚರ್ನ ಪಿನ್ನು ಎಲ್ಲ 10,000 ರೂಪಾಯಿದು ಒಂದು ವೋಚರು, 20 ವೋಚರ್ಸ್ ಕೊಟ್ಟಿದ್ದಾರೆ, 2 ವರ್ಷ ಮಗಳೇ ಶಾಪಿಂಗ್ ಮಾಡ್ಕೊ ಮಿಂತ್ರಾದಲ್ಲಿ ಅಂತ ಹೇಳಿದ್ದಾರೆ. ನನ್ನ ಖುಷಿಗೆ ಐ ಸ್ಟಿಲ್ ರಿಮೆಂಬರ್ ಮೀ, ಹೆಂಗ್ ಕಿರ್ಚಿದ್ದೀನಿ, ಎಷ್ಟು ಖುಷಿ ಪಟ್ಟಿದ್ದೀನಿ. ಸೊ ಅದು ಆಗಿದ್ದು ನನ್ನ ಜೀವನದಲ್ಲಿ, ಅಂದ್ರೆ ನನ್ನ ಫಸ್ಟ್ ಗಟ್ ಫೀಲಿಂಗ್. ಏನ್ ಮ್ಯಾನಿಫೆಸ್ಟೇಷನ್ ಎಲ್ಲ ಹೇಳ್ತಾರಲ್ಲ, ಅದು ರಿಲೇಟೆಡ್ ಆಗಿ ಬೈ ದ ವೇ ಒಂದು ವಿಡಿಯೋ ಮಾಡಿದ್ದೀನಿ, ನನ್ನ ಸನಾತನ ಕಥನ ತಮ್ನೇಲ್ ಕೊಡ್ತಾ ಇದ್ದೀನಿ, ಅದನ್ನ ನೋಡಿ. ಸೊ ಮಿರಾಕಲ್ಸ್ ಡೂ ಹ್ಯಾಪನ್ ಆಯ್ತಾ. ನನ್ನ ಜೀವನದಲ್ಲಿ ತುಂಬಾ ಹಂಗಾಗಿದೆ. ಎಲ್ಲ ಒಂದ್ ಕಡೆ ಅದನ್ನ ನೀವು ಲಾಜಿಕಲಿ ಇಂಟರ್ಪ್ರಿಟ್ ಮಾಡಬಹುದು. ಸೊ ಆ ವಿಡಿಯೋ ನೋಡಿ, ಸನಾತನ ಕಥನ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿ. ಸೊ ಆವತ್ತು ನಾನು ಇದ್ರನ್ನ ಚೆಕ್ ಮಾಡ್ಬೇಕಲ್ಲ, ಓಕೆ ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ ಮಿಂತ್ರಾ ಅಕೌಂಟ್ಗೆ ಹೋಗ್ಬಿಟ್ಟು ಅಲ್ಲಿ ವೋಚರ್ ರಿಡಿಮ್ಷನ್ಗೆ ಹೋಗ್ಬಿಟ್ಟು ನೋಡಿದ್ರೆ, ವಾವ್, ಮಿಂತ್ರಾ ವ್ಯಾಲೆಟ್ ಅಲ್ಲಿ 10,000 ರೂಪಾಯಿ. ಏನೇನ್ ಶಾಪ್ ಮಾಡಿದೀನಿ ಅಂತಂದ್ರೆ ಲಿಟ್ರಲಿ ಏನೇನ್ ತಲೆಯಲ್ಲಿ ಕಂಡಿದ್ಯೋ ಎಲ್ಲ. ಅವಾಗ ಮಿಂತ್ರಾದಲ್ಲಿ ಇನ್ನೂ ಗೋಲ್ಡ್ ಪರ್ಚೇಸ್ ಅನ್ನೋದು ಅಲೌಡ್ ಇರಲಿಲ್ಲ. ಒಂದ್ ವೇಳೆ ಗೋಲ್ಡ್ ಪರ್ಚೇಸ್ ಅಲೌಡ್ ಇತ್ತು ಅಂತಂದ್ರೆ ಎಲ್ಲ ಬಂಗಾರನೇ ನಾನು ತಗೊಳ್ತಾ ಇದ್ದೆ. ಬಟ್ ಆ 2 ಲಕ್ಷದಲ್ಲಿ ಬಟ್ಟೆ ಜೊತೆಗೆ ಮನೆ ಕೆಲವೊಂದಷ್ಟು ಫರ್ನಿಶಿಂಗ್ ಥಿಂಗ್ಸ್ ಜೊತೆಗೆ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ, ಎಲ್ರಿಗೆ ಏನೇನ್ ತಗೊಳಕ್ಕಾಗತ್ತೆ, ಏನೇನ್ ತಗೋಬೇಕು ಅಂತ ಅನಿಸ್ತು ಎಲ್ಲ ತಗೊಂಡಾಯ್ತು. ಅದು ಆದ್ಮೇಲೂ ಕೂಡ ಆಲ್ಮೋಸ್ಟ್ ಒಂದು 50,000 ರೂಪಾಯಿ ಅಮೌಂಟ್ ಇತ್ತು. ಅದು ಆಲ್ಮೋಸ್ಟ್ 1-1.5 ವರ್ಷದವರೆಗೂ ಹಂಗಿಟ್ಟಿದ್ದೆ. ಅಂದ್ರೆ ಆ ವೋಚರ್ಸ್ ಅನ್ನ ಬಂದು ಎಲ್ಲ ಉಡಾಯಿಸ್ಬಿಡೋಣ ಅಂತ ಅಲ್ಲ, ಇಲ್ಲ, ಆರಾಮಾಗಿ ಖರ್ಚು ಮಾಡೋಣ ಅಂತ ಕಾಯ್ತಾ ಇದ್ದೆ ನಾನು. ಸೊ ಆವಾಗ ಇನ್ನೇನು ಟೈಮ್ ಮುಗಿಯುತ್ತೆ ಅನ್ನೋ ಟೈಮಲ್ಲಿ ನಾನೊಂದು ಆಪ್ಷನ್ ತಗೊಂಡೆ. ಇನ್ನೇನು ಬಟ್ಟೆ ತಗೊಳಕ್ ಏನೂ ಇಲ್ಲ, ಮತ್ತೇನು ತಗೊಳಕ್ ಏನೂ ಇಲ್ಲ. ಸೊ ಇದು ಒಂದು ಕೆಲಸ ಮಾಡೋಣ, ಏನಾದ್ರೂ ರೀಸೇಲ್ ವ್ಯಾಲ್ಯೂ ಇರೋದನ್ನ ತಗೋಣ ಅಂತ ಹೇಳ್ಬಿಟ್ಟು ನೋಡಿದಾಗ ಅವಾಗ ಒಂದು ಬ್ರ್ಯಾಂಡ್, ಅವರ ಹೆಸರು ಜೀವಾ ಅಂತೆ. ಇದು ಅವರ ಪ್ರಮೋಷನ್ ಅಲ್ಲ, ಸ್ಪಾನ್ಸರ್ಶಿಪ್ ಅಲ್ಲ. ಅವರು ಸ್ಪಾನ್ಸರ್ಶಿಪ್ ಕೊಟ್ರೆ ನಾನು ತಗೋತೀನಿ ಡೆಫಿನೆಟ್ಲಿ ಇನ್ ಫ್ಯೂಚರ್. ಈ ವಿಡಿಯೋ ನೋಡ್ಬಿಟ್ಟು ಕೊಟ್ಟರು ತಗೋತೀನಿ. ಸೊ ಅವ್ರದ್ದು ಜಸ್ಟ್ ಲಾಂಚ್ ಆಗಿತ್ತು ಕೆಲವೊಂದಷ್ಟು ಪ್ರಾಡಕ್ಟ್ಸ್, ಅಂದ್ರೆ ಸಿಲ್ವರ್ ಜ್ಯುವೆಲ್ರಿಯನ್ನ ಅವರು ಲಾಂಚ್ ಮಾಡ್ತಾ ಇದ್ರು ಮಿಂತ್ರಾ ಪ್ಲಾಟ್ಫಾರ್ಮ್ ಅಲ್ಲಿ. ಅವಾಗ ಅದು ಜೀವಾ ಅಂತ ಗೊತ್ತಿರಲಿಲ್ಲ, ನಾನು ಅದನ್ನ ಗೀವಾ ಅಂತ ಓದ್ಕೊಳ್ತಾ ಇದ್ದೆ. ಮೊನ್ನೆವರೆಗೂ ಗೀವಾ ಅಂತಾನೆ ಅನ್ಕೊಂಡಿದ್ದೆ. ಸೊ ನನ್ಗೆ ಇದು ಅರ್ಥ ಇಲ್ಲ ಆಯ್ತಾ. ಮೊನ್ನೆನು ನಮ್ಮ ಮನೆ ಹತ್ರ ಒಂದ್ ಕಡೆ ಕಿಂಡರ್ ಕೇರ್ ಅಂತ ಇದೆ, ಕೇರ್ ಸ್ಪೆಲ್ಲಿಂಗು KARE. ಅಂದ್ರೆ ವಾಟ್ ಕೈಂಡ್ ಆಫ್ ರೆಬೆಲ್ ಆಟಿಟ್ಯೂಡ್ ಇಸ್ ದಿಸ್? CARE ಬರೀರಿ. ಈಗ ಬ್ರ್ಯಾಂಡ್ ನೀವು ರಿಜಿಸ್ಟರ್ ಮಾಡಿಸ್ಬೇಕು ಅಂತಂದ್ರೆ ಒಂದ್ ಕಡೆ ಕೆಲವು ಸತಿ ಅದು ಅವೈಲೇಬಲ್ ಇರೋದಿಲ್ಲ ಆ ನೇಮಲ್ಲಿ. ಆವಾಗ ಏನಾದ್ರೂ ಹ್ಯಾಂಕಿ ಪ್ಯಾಂಕಿ ಮಾಡಿ ಸ್ಪೆಲ್ಲಿಂಗ್ಸ್ ಮಿಸ್ ಇದು ಮಾಡಿ ನ್ಯೂಮರಾಲಜಿ ಗೇಮ್ ಮಾಡಿ ಏನೇನೋ ಮಾಡ್ತಾರೆ, ದಟ್ ಇಸ್ ಫೈನ್. ಬಟ್ ಇಂಥ ರೆಬೆಲ್ ಆಟಿಟ್ಯೂಡ್ ಯಾಕೆ? ಕೇರ್ನ KARE ಯಾಕೆ ಬರೀತೀರಾ? ಹಂಗೆ ಜೀವಾ
ವೈ ಜೀವ ಅಂತಂದ್ರೆ ಒಂದು JEEE ಬರೀರಿ, ಬೇಡ ನಿಮ್ಗೆ ಡಬಲ್ ಇ ಇಷ್ಟ ಇಲ್ಲ ಅಂತಂದ್ರೆ JIVA ಬರೀರಿ. ಅದು ಜೀವ ಅಂತಾನೆ ಇತ್ತು ಅಂತಂದ್ರೆ ಸ್ಪೆಲ್ಲಿಂಗು ಜಿ ಓದ್ತೀವಲ್ವಾ, GVA ಅಷ್ಟೇ ಬರೀರಿ. ವೈ ದರ್ ಇಸ್ ಎನ್ ಎಕ್ಸ್ಟ್ರಾ? ನನ್ನಂತವ್ರಿಗೆ ಎಷ್ಟು ಕನ್ಫ್ಯೂಷನ್ ಆಗುತ್ತೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ರೆಬೆಲ್ ಆಟಿಟ್ಯೂಡ್. ಬಟ್ ಯಾ, ಸೊ ಅವ್ರದ್ದು ಕೆಲವೊಂದಷ್ಟು ಪ್ರಾಡಕ್ಟ್ಸ್ ಅನ್ನ ನಾನು ಬೈ ಮಾಡಿದೆ ಬಿಕಾಸ್ ದಿಸ್ ಹ್ಯಾಸ್ ರೀಸೇಲ್ ವ್ಯಾಲ್ಯೂ, ಒಂಥರ ಇನ್ವೆಸ್ಟ್ಮೆಂಟ್ ಅಂತ ಅನಿಸ್ತು. ಅದರದ್ದು ಕೆಲವೊಂದಷ್ಟು ಪ್ರಾಡಕ್ಟ್ಸ್ ಅನ್ನ ನಿಮ್ಗೆ ತೋರಿಸ್ತೀನಿ. ಹೆಂಗ್ ತಗೊಂಡಿದ್ದೀನೋ ಅವತ್ತಿಂದ ಇವತ್ತಿನವರೆಗೂ ಚಂದ ಮಾಡಿ ಇಟ್ಟಿದ್ದೀನಿ, ಆಯ್ತಾ. ಅಂಡ್ ಲಿಟ್ರಲಿ ಇದು ತಗೊಂಡಿರೋದಿದೆ ಅಲ್ವಾ, ತುಂಬಾ ಚಂದ ಇರೋದು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಆ 2 ಲಕ್ಷ ರೂಪಾಯಿ ಲಕ್ಕಿ ಡ್ರಾದಲ್ಲಿ ಏನೇನು ಬಂದಿತ್ತು, ಅದರಲ್ಲಿ ಏನೇನು ಈ ಪ್ರಾಡಕ್ಟ್ಸ್ ಅನ್ನ ತಗೊಂಡಿದ್ದೀನಿ ಅಂತ. ಫಸ್ಟ್ ಆಫ್ ಆಲ್ ನಾನು ಹಾಕೊಂಡಿದ್ದೀನಲ್ಲ, ಇದು ಕೂಡ ಆವತ್ತಿಂದೆ. ಇದು ಚಂದ ಅಂದ್ರೆ ಚಂದ ಆಗಿರೋ ಕೆಳಗಡೆ ಒಂದು ಸ್ಟೋನ್ ಇದೆ ಅಂಡ್ ಈ ರೀತಿ ಹ್ಯಾಂಗಿಂಗ್ಸ್ ತುಂಬಾ ಎಲಿಗೆಂಟ್ ಇದೆ, ಕ್ಲಾಸಿಕ್ ಕಾಣಿಸುತ್ತೆ. ಎಸ್ಪೆಷಲಿ ಆಫೀಸ್ ವೇರ್ ಇತ್ತು ಅಂತಂದ್ರೆ ಅಥವಾ ಡೈಲಿ ವೇರ್ಗೂ ಕೂಡ ವೆರಿ 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 ಎಲಿಗೆಂಟ್, ಕ್ಲಾಸ್ ಅಂಡ್ ಪ್ರಿಟಿ. ಸೊ ಈಗ ಒಂದೊಂದೇ ಪ್ರಾಡಕ್ಟ್ಸ್ ಅನ್ನ ತೋರಿಸ್ತಾ ಹೋಗ್ತೀನಿ. ಅಗೇನ್ ದಿಸ್ ಇಸ್ ಆಲ್ಸೋ ಡೈಲಿ ವೇರೆ. ಹೀಗಿದೆ ನೋಡಿ, ಚಂದ ಸ್ಟೋನ್ ಇದೆ, ಅದನ್ನ ಹ್ಯಾಂಗ್ ಮಾಡೋದು. ಸೊ ಇದು ಒಂದು 1500 ರೂಪಾಯಿ. ಅವ್ರದ್ದೆಲ್ಲ ಪ್ರಾಡಕ್ಟ್ಸ್ ಆಲ್ಮೋಸ್ಟ್ 1500 ಇಂದ 3000 ರೂಪಾಯಿ ಒಳಗಡೆನೆ ಇರುತ್ತೆ. ಅಂಡ್ ಆಲ್ಸೋ ಇಟ್ಸ್ ಬೀನ್ ಆಲ್ರೆಡಿ 4 ಇಯರ್ಸ್, ಯಾವುದು ಕೂಡ ಕಪ್ಪಾಗಿಲ್ಲ. ಅನುಷ್ಕಾ ಶರ್ಮಾ ಏನ್ ಆಡ್ ಅಲ್ಲಿ ಹೇಳ್ತಾರಲ್ಲ, ದಟ್ ಇಸ್ ಟ್ರೂ. ಸೊ ಇದು ಆಕ್ಚುಲಿ ಇದೊಂದು ಚೂರ್ ಗೋಲ್ಡನ್ ಲುಕ್ ಅಲ್ಲಿ ಇದೆ. ಇದು ನನ್ನ ಒನ್ ಆಫ್ ದ ಬೆಸ್ಟ್ ನೆಕ್ ಪೀಸಸ್ ಕೂಡ. ಎಷ್ಟು ಚಂದ ಇದೆ ಅಂತಂದ್ರೆ ನೋಡಿ, ಈ ತರ ಸ್ಟಾರ್ಸ್ ಇದೆ. ಇದನ್ನ ನೀವು ಯಾವುದೇ ಬಟ್ಟೆಗೂ ಹಾಕೋಬಹುದು, ಅಂದ್ರೆ ಡೈಲಿ ವೇರ್ ಇಂದ ಹಿಡಿದು ಬ್ಲೇಸರ್ಸ್ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಅಥವಾ ಇವನ್ ಕುರ್ತಾ ಮೇಲೆ. ಇಟ್ ಗೋಸ್ ವಿತ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಅಂದ್ರೆ ಈ ಮಿನಿಮಲಿಸ್ಟಿಕ್ ಜುವೆಲ್ರಿ ಅಂತ ಏನ್ ಬರುತ್ತೆ ಅಲ್ವಾ, ಆ ಒಂದು ಸೆಕ್ಷನ್ಗೆ ಸೇರಿರೋ ಇದು. And this is one of my favorite minimalistic neck pieces. And next one. So ಇದು ಕೂಡ ಇನ್ನೊಂದು ವೆರಿ 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 ಬ್ಯೂಟಿಫುಲ್. ನೋಡಿ, ಇಲ್ಲಿ ಬ್ಲೂ ಕಲರ್ದು ಸ್ಟೋನ್ ಇದೆ. ಈ ಸ್ಟೋನ್ ಜೊತೆ ಹಿಂಗೆ ನೆಕ್ ಪೀಸ್ ಬರುತ್ತೆ. ಇವಾಗ ನನ್ನ ವಶೀಕರಣದಲ್ಲಿ ಇದ್ದೀರಾ ನೀವು, ಇದನ್ನೇ ನೋಡ್ತಾ ಇರಿ. ಹಿಪ್ನಾಟಿಸಮ್. ಎನಿವೆ, ಸೊ ಇದು ಕೂಡ ಅಗೇನ್ ಎಲ್ಲ ನಾನು ತಗೊಂಡಿರೋದೆಲ್ಲ ಈ ಮಿನಿಮಲಿಸ್ಟ್ ಜುವೆಲ್ರಿ. ಅಂಡ್ ಇಟ್ ಲುಕ್ಸ್ ಸೋ ನೈಸ್. ಇದೆಲ್ಲದನ್ನ ನಾನು ಇಲ್ಲಿವರೆಗೆ 4 ವರ್ಷದಲ್ಲಿ ಹಾರ್ಡ್ಲಿ 2 ರಿಂದ 3 ಬಾರಿ ಹಾಕಿದ್ದೀನಿ. ಅಂದ್ರೆ ಅಂತ ಒಕೇಶನ್ ಬರ್ಬೇಕಲ್ಲ. ಇವಾಗ ನಾನು ಸನಾತನ ಕಥನ ಮಾಡುವಾಗ ಅದೊಂದು ಸ್ವಲ್ಪ ಕ್ಲಾಸಿಕಲ್ ಫೀಲಿಂಗ್ ಬರುವುದಕ್ಕೆ ಹೆವಿ ಜುವೆಲ್ರಿ ಹಾಕ್ತೀನಿ. ಸೊ ಇದು ನನ್ನ ನ್ಯೂಸ್ ಸೆನ್ಸ್ ವಿತ್ ಸೌಮ್ಯ ಕೃಷ್ಣ ಹೆಗಡೆಗೆ ತುಂಬಾ ಸೂಟ್ ಆಗುತ್ತೆ ಈ ಜುವೆಲ್ರಿ, ಹಾಕೊಳ್ತಾ ಹೋಗುವ. ಸೊ ಇದು ಒಂದು ಬ್ರೇಸ್ಲೆಟ್, ಎಷ್ಟು ಚಂದ ಇದೆ ನೋಡಿ. ಒಂದು ರೋಸ್ ಗೋಲ್ಡ್ದು ಸ್ಟೋನ್ ಇದೆ ಅಂಡ್ ಒಂದು ಸಿಂಪಲ್ ಆಗಿರೋ ಈ ರೀತಿ ಬೆಳ್ಳಿದು ಕಡ್ಡಿ ತರ ಇದೆ. ಅಂಡ್ ಅಗೇನ್ ಅಂಡ್ ಇವ್ರದ್ದು ಡೀಟೇಲಿಂಗ್ ಯಾಕೆ ಇಷ್ಟ ಆಗುತ್ತೆ ಅಂತಂದ್ರೆ ನೋಡಿ, ಎಂಡಲ್ಲಿ ಈ ರೀತಿ ಒಂದು ಹಾರ್ಟ್ ಶೇಪಲ್ಲಿರೋ ಎಕ್ಸ್ಟ್ರಾ ಪೀಸ್ ಇದೆ. ಅಂಡ್ ಈ ಡೀಟೇಲಿಂಗ್ ಇಷ್ಟ ಆಗುತ್ತೆ. ಇದು ಹೀಗೆ ಬ್ರೇಸ್ಲೆಟ್ ಹಾಕೋದು. ನೆಕ್ಸ್ಟ್ ಇನ್ನೊಂದು ಬ್ರೇಸ್ಲೆಟ್ ಇದೆ. ಈ ಡಿಸೈನ್ ಆಕ್ಚುಲಿ ನಿಮಗೆ ಸಿಲ್ವರ್ ಅಲ್ಲದೆ ಬೇರೆ ಬೇರೆ ಡಿಸೈನ್ಸ್ ಅಲ್ಲೂ, ಅಂದ್ರೆ ನಾನು ಇದನ್ನ ಗೋಲ್ಡ್ ಅಲ್ಲೂ ನೋಡಿದ್ದೀನಿ, GRT ಶೋರೂಮ್ ಅಲ್ಲಿ ನೋಡಿದ್ದೀನಿ ಅಂತ ಅನ್ಸುತ್ತೆ. ಸಿ ದಿಸ್ ಇಸ್ ಹೌ ಇಟ್ ಲುಕ್ಸ್. ಹಾರ್ಟ್ ಶೇಪ್ ಅಲ್ಲಿ ಇರೋದು. ಅಗೇನ್ ಇದ್ರ ಎಂಡ್ ಅಲ್ಲಿ ಈ ರೀತಿ ಒಂದು ಡೀಟೇಲಿಂಗ್ ಕೊಡ್ತಾರೆ. ಅಂಡ್ ಅಗೇನ್ ದಿಸ್ ಲುಕ್ಸ್ ವೆರಿ ವೆರಿ ನೈಸ್. ಇನ್ನೊಂದು ಒಳ್ಳೇದೇನಪ್ಪ ಅಂತಂದ್ರೆ, ಇಲ್ಲಿ ನೋಡಿ, ಇದನ್ನ ಹಿಂಗೆ ಹಾಕ್ಬಿಡ್ಬೋದು. ಅದನ್ನ ಹಿಡಿದು ಹುಕ್ ಎಲ್ಲಿದೆ ಅಂತ ಗುರಿ ಇಟ್ಟು ಹಾಗಲ್ಲ ಗುರು. ಜ್ಯುವೆಲ್ರಿ ಹಾಕೋ ಥೆರಪಿ ಆಗಬೇಕೆ ವಿನಃ ಟ್ರಾಮಾ ಆಗಬಾರ್ದು. ಸಿ ದಿಸ್ ಹೌ ಇಟ್ ಲುಕ್ಸ್ ನೈಸ್. ನೆಕ್ಸ್ಟ್ ಇದು ಚಂದ ಇದೆ. ಎಷ್ಟು ಚಂದ ಡಿಸೈನ್ ಅಂತಂದ್ರೆ ಇದು. ಸಿ ಈ ಲಾಕೆಟ್ ಎಷ್ಟು ಬ್ಯೂಟಿಫುಲ್ ಇದೆ ಅಂತಂದ್ರೆ, ಒಂದು ಸ್ಟೋನು ಮೇಲ್ಗಡೆ ಇನ್ನೊಂದು ಸ್ಟೋನು, ಅದು ಇನ್ಫಿನಿಟಿ ಶೇಪಲ್ಲಿದೆ. ಬಟ್ ಇದು ಈ ರೀತಿ ಪೆಂಡುಲಮ್ ತರ ಓಡಾಡುತ್ತೆ. ಅಂಡ್ ಸಿಂಪಲ್ ಚೈನ್. ಅಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಇದು ಆದ್ಮೇಲೆ ಇನ್ನೊಂದು ರಿಂಗ್ ಅಲ್ಲ, ಇದು ಎಸ್ ರಿಂಗ್. ಇದು ರಿಂಗ್ ಅಂದ್ರೆ ಇಯರ್ ರಿಂಗ್.
ಹೆಂಗಿದೆ ಅನ್ನೋದನ್ನ ತೋರಿಸ್ತೀನಿ. ಇದು ನನ್ನ ಒನ್ ಆಫ್ ದ ವೆರಿ ಫೇವ್ರೇಟ್ ರಿಂಗ್ಸ್ ಅಲ್ಲಿ ಒಂದು. ಬಿಕಾಸ್ ಆರಾಮು, ಹಾಕೊಳ್ಳೋಕೆ ಆರಾಮು, ಎಷ್ಟು ದಿನ ಬೇಕಾದ್ರೂ ನೀವು ವಾಪಸ್ ತೆಗಿಬೇಕು ಕಿವಿಗೆ ಅಂತ ಆಗಲ್ಲ, ಹೆವಿ ಅನ್ಸಲ್ಲ, ಪ್ಲಸ್ ಎಲ್ಲ ಡ್ರೆಸ್ಗೂ ಸೂಟ್ ಆಗುತ್ತೆ. ಸಿ ಅಂಡ್ ಈ ಇಯರಿಂಗ್ ಹಾಕೊಂಡು ಮಲ್ಕೊಂಡ್ರೆ ಕಿವಿ ಚುಚ್ಚುತ್ತೆ, ಮತ್ತೊಂದೇ ಮರದೊಂದಿಲ್ಲ. ಯಾಕೆಂದ್ರೆ ಇದು ರಿಂಗ್ ಅಲ್ಲ, ಹಿಂಗ್ ನೀಟಾಗಿರುತ್ತೆ, ಮತ್ತೆ ಇದು ಚುಚ್ಚೋದು ಗಿಚ್ಚೋದು ಏನೂ ಆಗಲ್ಲ. ಸೊ ಇದೆಲ್ಲದು 1,500ದಿಂದ ಆಲ್ಮೋಸ್ಟ್ 3,000ವರೆಗೂ, ಅಂದ್ರೆ ಸಿಲ್ವರ್ ಮತ್ತೆ ಗೋಲ್ಡ್ ಯಾವತ್ತು ಗ್ರಾಮ್ ಲೆಕ್ಕದಲ್ಲಿ ಹೋಗುತ್ತಲ್ಲ. ಸೊ ಈ 2 ಲಕ್ಷ ರೂಪಾಯಿದು ನಮ್ಮ ಲಾಟ್ರಿ ಅನ್ನೋದು, ಲಕ್ಕಿ ಡ್ರಾ ಅನ್ನೋದು ಏನ್ ಸಿಕ್ಕಿತ್ತು ಮಿಂತ್ರಾ ವೋಚರ್ಸ್ ರೂಪದಲ್ಲಿ. ಸೊ ಇದಿಷ್ಟನ್ನ ಬೈ ಮಾಡಿದೆ ಅಂಡ್ ಐ ಆಮ್ ಸೋ ಹ್ಯಾಪಿ. ಅಂದ್ರೆ ಈ ತಲೆ ಯಾಕೆ ಮೊದಲು ಬರ್ಲಿಲ್ಲ ಒಂದು ಸ್ವಲ್ಪ ಬೇಜಾರಾಯ್ತು ಅವಾಗ. ಮೋಸ್ಟ್ಲಿ ಅವಾಗ 1 ಲಕ್ಷ ರೂಪಾಯಿ ಅಮೌಂಟ್ ಅಲ್ಲಿ ಇದನ್ನೇ ಯಾವ್ದನ್ನ ವಾಪಸ್ ವ್ಯಾಲ್ಯೂ ಇರತ್ತಲ್ವಾ, ಹಂಗಿದ್ದನ್ನ ತಗೋಬಹುದಿತ್ತು ಅಂತ ಅನಿಸ್ತು. ಬಟ್ ಯಾ, ಇಟ್ಸ್ ಓಕೆ. ಎನಿವೇ, ಅಂದ್ರೆ ಕೆಲವು ಸತಿ ನಮ್ಗೆ ಏನ್ ಇಷ್ಟ ಇರತ್ತಲ್ಲ, ತುಂಬಾ ಇಷ್ಟ ಇರತ್ತಲ್ಲ, ಆ ವೈಬ್ರೇಷನ್ ಅನ್ನ ನಾವು ಪುಲ್ ಮಾಡ್ತೀವಿ, ಅದನ್ನ ಅಟ್ರಾಕ್ಟ್ ಮಾಡ್ತೀವಿ ಅನ್ನೋದಕ್ಕೆ ದಿಸ್ ಇಸ್ ಒನ್ ಲಾಜಿಕಲ್ ರೀಸನಿಂಗ್. ಅಂದ್ರೆ ಅವತ್ ನನಗೆ ಹಂಗೆ ಯಾಕೆ ಅನಿಸ್ತು, ಯಾವತ್ತು ಆ ರೀತಿ ಮಾಡ್ದೋಗಿರೋಳು, ನಿದ್ದೆ ಬರ್ದೋಗಿರೋ ಟೈಮಲ್ಲಿ ಅದು ಟಿಕೆಟ್ಸ್ ತಗೊಂಡಿದ್ದಿರಬಹುದು. ಅದು ಕೂಡ ಆ 10 ಜನ ಯಾರು ವಿನ್ನರ್ ಇದ್ರು ಅಂತ ಹೇಳ್ದೆ ಅಲ್ಲ, ಆ 10 ಜನರಲ್ಲಿ ಫಸ್ಟ್ ನೇಮ್ ಸೌಮ್ಯ ಹೆಗ್ಡೆ. ನಾನು ಹಿಂಗ್ ನೋಡ್ಬಿಟ್ಟು ಒಂದ್ಸತಿ ನಾನೇನಾ ಅಂತ ನೋಡಿದ್ರೆ ಅದು ಇದು ಡಿ ಪಿ ಕಾಣಿಸುತ್ತಲ್ಲ. ಸೊ ಆ ಆಪ್ ಅಲ್ಲಿ ಡಿ ಪಿ ಕೂಡ ಹಾಕೋ ಆಪ್ಷನ್ ಇತ್ತು. ಅವ್ ನೋಡಿದಾಗ ಓ ಮೈ ಗಾಡ್, ನಾನೇ. ಅಂದ್ರೆ ನಿಮ್ಗೆ ರೀಕನ್ಫರ್ಮ್ ಮಾಡ್ಕೋಬೇಕಲ್ಲ ಎಲ್ಲ. ಅವರು ವೋಚರನ್ನ ಕಳಿಸಿದ್ರು, ಇಮೇಲ್ ಮಾಡಿದ್ರು ಕೂಡ ಲೆಟ್ ಮಿ ರೀಕನ್ಫರ್ಮ್ ಅಂತ ನಾನು ಎಲ್ಲಾ ಪಾಸಿಬಿಲಿಟಿಯನ್ನ ನೋಡಿದೆ. ಸೊ ಯಾ, ಅದು ನನ್ನ ಜೀವನದ ಒನ್ ಆಫ್ ದ ಬೆಸ್ಟ್ ಮೆಮೊರೀಸ್. ಅಂದ್ರೆ ಯಾವತ್ತೂ ಕೂಡ ಅವತ್ತು ನಂಗೆ ಏನು ಅನಿಸಿತ್ತು ಅನ್ನೋದನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಸೊ ದಿಸ್ ಈಸ್ ಮೈ ಸಿಲ್ವರ್ ಜುವೆಲ್ರಿ ಕಲೆಕ್ಷನ್. ಪ್ರೀವಿಯಸ್ 1-2-3 ಎಪಿಸೋಡ್ ಮಾಡಿದ್ದೀನಿ ನನ್ನ ಹತ್ರ ಏನೇನು ಕಲೆಕ್ಷನ್ಸ್ ಇದೆ ಅನ್ನೋದನ್ನ ನಿಮಗೆ ಶೇರ್ ಮಾಡುವಂತಹ ಕಾಂಟೆಂಟ್. ಇದ್ಯಾವುದು ಶೋ ಆಫ್ ಮಾಡ್ತಾ ಇರೋದಲ್ಲ, ನನಗೆ ಕೆಲವೊಂದಷ್ಟನ್ನ ವಿಷಯಗಳನ್ನ ಶೇರ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಅಂಡ್ ಲೆಟ್ ಮಿ ಟೆಲ್ ಯು, ನಾನು ಏನೇನು ಕಾಂಟೆಂಟ್ ಅನ್ನ ರೆಡಿ ಮಾಡ್ತೀನಲ್ಲ, ಯಾರೋ ಒಬ್ಬರ ಸಲುವಾಗಿ ಅಥವಾ ಏನೋ ಒಂದು ತೋರಿಸ್ಬೇಕು, ಯಾವುದೋ ಒಂದು ಅಜೆಂಡಾ ಇಟ್ಕೊಂಡು ಮಾಡೋದಲ್ಲ. ನಾನು ಏನೇನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಇದೆಲ್ಲದನ್ನ ಇನ್ನೊಂದು 10 ವರ್ಷ, 20 ವರ್ಷ, 30 ವರ್ಷ ಕುತ್ಕೊಂಡು ವಾಪಸ್ ನೋಡೋದಿರುತ್ತಲ್ವಾ, ಬಿಟ್ಟು ಅದಾದ್ಮೇಲೆ ವಾಪಸ್ ನೋಡುವಾಗ ಎಂತ ಫೀಲ್ ಗುಡ್ ವೈಬ್ ಇರುತ್ತೆ ಅಂತಂದ್ರೆ, ಬಿಕಾಸ್ ನಾನು ಇವಾಗ ನನ್ನ ಕಾಲೇಜ್ ಟೈಮ್ನ ವಿಡಿಯೋಸ್ ಇರ್ಬೋದು, ಹಳೆ ವಿಡಿಯೋಸ್ ಇರ್ಬೋದು, ನಾವು ಅನ್ಕೋತೀವಿ ಆಯ್ತಾ, ಮನುಷ್ಯನ ಮೆಮೊರಿ ಅನ್ನೋದು ಯಾವುದು ರಿವಿಸಿಟ್ ಮಾಡಕ್ಕೆ ಬರ್ತಿರತ್ತೆ, ಅದನ್ನ ಮತ್ತೆ ರಿವಿಸಿಟ್ ಮಾಡಬೇಕು. ಪಾಸ್ಟಲ್ಲಿ ಆಗಿರೋದೆಲ್ಲ ಮರ್ತು ಬಿಡಬೇಕು. ನೋ, ಪಾಸ್ಟಲ್ಲಿ ಆಗಿರೋ ಬೆಸ್ಟ್ ಮೂಮೆಂಟ್ಸ್ ಎಲ್ಲದನ್ನ ರಿವಿಸಿಟ್ ಮಾಡಬೇಕು. ಬ್ಯಾಡ್ ಮೂಮೆಂಟ್ಸ್ ಅನ್ನ ಕೂಡ ರಿವಿಸಿಟ್ ಮಾಡಬೇಕು. ಬಿಕಾಸ್ ನೀವು ಆ ಬ್ಯಾಡ್ ಮೂಮೆಂಟ್ ಇಂದ ಹೊರಗಡೆ ಹೆಂಗ್ ಬಂದ್ರಿ ಅನ್ನೋ ಗ್ರೋತ್ ಇರತ್ತಲ್ವಾ, ದ್ಯಾಟ್ ಈಸ್ ದ ಮೋಟಿವೇಶನ್. ಸೊ ನನಗೆ ಪಾಸ್ಟ್ ಇಸ್ ಪಾಸ್ಟ್ ಯಾರು ಹೇಳ್ತಾರಲ್ವಾ, ನೋ, ಪಾಸ್ಟ್ ಈಸ್ ಕನೆಕ್ಟೆಡ್ ಟು ಪ್ರೆಸೆಂಟ್. ಬಿಕಾಸ್ ನಿಮ್ಮ ಹಳೆ ಎಕ್ಸ್ಪೀರಿಯನ್ಸ್ನ ಮೇಲೆ ನಿಮ್ಮ ವ್ಯಕ್ತಿತ್ವ ಅನ್ನೋದು, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು, ನಿಮ್ಮ ಬಿಹೇವಿಯರ್ ಅನ್ನೋದು ಡಿಸೈಡ್ ಆಗುತ್ತೆ. ಇವಾಗ ಏನು ಕಲ್ಟಿವೇಟ್ ಮಾಡ್ತೀರಾ ಅನ್ನೋದೇ ನಿಮ್ಮ ಫ್ಯೂಚರ್ ಆಗುತ್ತೆ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ 3 ಇಂಪಾರ್ಟೆಂಟ್. 3 ಕೂಡ ನಮ್ಮ ಜೀವನವನ್ನ ತುಂಬಾ ಬ್ಯೂಟಿಫುಲ್ ಮಾಡ್ತಾ ಹೋಗುತ್ತೆ. ಅದು ಪಾಠ ಕಲಿತೀರಾ, ಮೆಮೊರಿಯನ್ನ ರಿಫ್ರೆಶ್ ಮಾಡ್ತೀರಾ ಅನ್ನೋದು ನಿಮಗ್ ಬಿಟ್ಟಿದ್ದಾಗಿರುತ್ತೆ. ಪ್ರಪಂಚ ಅದೇನಿದೆಯೋ ಹಂಗೆ ಇರುತ್ತೆ. ನಾವು ಅದನ್ನ ಹೆಂಗ್ ರಿಸೀವ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನನ್ನ ಲೈಫ್ ಮೀನಿಂಗ್ಫುಲ್ ಇತ್ತಾ ಅಥವಾ ರಿಗ್ರೆಟ್ಫುಲ್ ಇತ್ತಾ ಅನ್ನೋದು ಡಿಸೈಡ್ ಆಗುತ್ತೆ ಅಲ್ವಾ. ವಾಟ್ ಯು ಸೇ. ಸೊ ಇದು ಈ ವಾರದ ಒಂದು ವ್ಲಾಗ್. ಸೊ ನೆಕ್ಸ್ಟ್ ವೀಕ್ ಮೇ ಬಿ ನಾನು ಒಂದ್ ಕಡೆ ನಮ್ಮ ನೆಕ್ಸ್ಟ್ ಟ್ರೈಬ್ನ ಜೊತೆ ಟ್ರಿಪ್ಗೆ ಹೋಗಿರ್ತೀನಿ. ಅದನ್ನ ಮೋಸ್ಟ್ಲಿ ಕೆಲವೊಂದಷ್ಟು ಗ್ಲಿಮ್ಸಸ್ ಅನ್ನ ನಿಮ್ಗೆ ಇನ್ಸ್ಟಾಗ್ರಾಮ್ ನಲ್ಲಿ ಶೇರ್ ಮಾಡ್ತಾ ಇರಬಹುದು. ರಿಯಲ್ ಟೈಮಲ್ಲಿ ಅಲ್ಲಿ ಜಾಸ್ತಿ ಆಕ್ಟಿವ್ ಇರ್ತೀನಿ. ಸೊ ಯಾರು ನೋಡಕ್ ಇಷ್ಟಪಡ್ತೀರಾ ಅಂತವರು ನನ್ನನ್ನ ಅಲ್ಲಿ ಫಾಲೋ ಮಾಡ್ಬೋದು. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ, ನನಗೆ ಡೆಫಿನೆಟ್ಲಿ ಎವ್ರಿ ಕಾಂಟೆಂಟ್ ಐ ಕ್ರಿಯೇಟ್ ಐ ಎಂಜಾಯ್. ಅದು ಎಂಜಾಯ್ಮೆಂಟ್ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ನಾನು ಕ್ರಿಯೇಟ್ ಮಾಡ್ತಾ ಇರೋದು. ಸೊ ನೆಕ್ಸ್ಟ್ ವೀಕ್ ಏನ್ ವಿಡಿಯೋ ಆಗುತ್ತೆ ಅನ್ನೋದನ್ನ ಕಾಯ್ತಾ ಇರಿ. ಅಲ್ಲಿವರೆಗೂ ನಿಮ್ಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿದೆ. ಲೆಟ್ ಮಿ ರಿಪೀಟ್, ಡೂ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್, ಶೇರ್ ಅಂಡ್ ಡೂ ವಾಟ್ ಎವರ್ ಎಲ್ಸ್ ಯು ವಾಂಟ್ ಟು ಡೂ, ಬಟ್ ಓನ್ಲಿ good intentions. Take care. Bye bye. Om Namah Shivaya. Jai Hind.